ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಪ್ರಣೀತ್ ಮೋರೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಕಾರ್ಯಕ್ರಮವೊಂದರಲ್ಲಿ ನಡೆದ ವಿವಾದಾತ್ಮಕ ಸಂಭಾಷಣೆ ಇದೀಗ ಕಾನೂನು ಹಂತ ತಲುಪಿದ್ದು, ಗುರುಗ್ರಾಮದಲ್ಲಿ ನಡೆದ ಕಾಮಿಡಿ ಶೋಗೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸೈಬರ್ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಪ್ರಣೀತ್ ಮೋರೆ ಜೊತೆಗೆ ಹಿಮಾಂಶು ಜಂಗ್ರಾ, ಡಾಕ್ಟರ್ ಸೇಜಲ್ ಪವಾರ್ ಹಾಗೂ ಇತರರ ವಿರುದ್ಧವೂ ಪ್ರಕರಣ ದಾಖಲಾಗಿದ್ದು, ಮಹಿಳೆಯರ ಸಮ್ಮತಿ ಹಾಗೂ ಮೃತ ವ್ಯಕ್ತಿಗಳ ಕುರಿತು ಆಕ್ಷೇಪಾರ್ಹ ಮತ್ತು ಅಶ್ಲೀಲ ಹೇಳಿಕೆಗಳನ್ನು ನೀಡಿರುವ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರ ಸೈಬರ್ ಇಲಾಖೆಯ ಪ್ರಕಾರ ಕಾರ್ಯಕ್ರಮದ ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೆ ಮಾಡಲಾಗಿದ್ದು, ಹೆಚ್ಚು ವೀಕ್ಷಣೆ, ಫಾಲೋವರ್ಸ್ ಹಾಗೂ ಆನ್ಲೈನ್ ಆದಾಯ ಗಳಿಸುವ ಉದ್ದೇಶದಿಂದ ಪ್ರಸಾರ ಮಾಡಲಾಗಿದೆ ಎಂಬ ಆರೋಪವೂ ಇದೆ. ಈ ಸಂಬಂಧ ಪ್ರಣೀತ್ ಮೋರೆ, ಹಿಮಾಂಶು ಜಂಗ್ರಾ ಮತ್ತು ಡಾಕ್ಟರ್ ಸೇಜಲ್ ಪವಾರ್ ಅವರಿಗೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ಹೇಳಿಕೆ ದಾಖಲಿಸಲು ಮಹಾರಾಷ್ಟ್ರ ಸೈಬರ್ ಮುಂದೆ ಹಾಜರಾಗುವಂತೆ ಸೂಚಿಸಲಾಗಿದೆ. ವಿವಾದಕ್ಕೆ ಕಾರಣವಾದ ಘಟನೆಯಲ್ಲಿ ಕಾಮಿಡಿ ಶೋ ವೇಳೆ ಪ್ರೇಕ್ಷಕರಾಗಿದ್ದ ಹಿಮಾಂಶು ಜಂಗ್ರಾ ಅವರನ್ನ ವೇದಿಕೆಗೆ ಆಹ್ವಾನಿಸಿ ಸಂಭಾಷಣೆ ನಡೆಸಲಾಗಿತ್ತು. ಈ ವೇಳೆ ಮಹಿಳೆಯೊಬ್ಬರನ್ನ ಡೇಟ್ಗೆ ಕರೆದುಕೊಂಡು ಹೋಗಿ ಊಟಕ್ಕೆ ಹಣ ಖರ್ಚು ಮಾಡಿದ ಬಳಿಕ ಪ್ರತಿಯಾಗಿ ಕೆಲವು ನಿರೀಕ್ಷೆ ಇರುತ್ತದೆ ಎಂಬ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮನೋಭಾವವನ್ನು ಉತ್ತೇಜಿಸುವ ರೀತಿಯ ಹೇಳಿಕೆ ಇದು ಎಂದು ಹಲವರು ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಕಾಮಿಡಿ ಶೋ ವಿವಾದ ಇದೀಗ ಕಾನೂನು ಹಂತ ತಲುಪಿದ್ದು, ಪ್ರಕರಣದ ಕುರಿತು ಮಹಾರಾಷ್ಟ್ರ ಸೈಬರ್ ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ.